ಕಲಬುರಗಿ ಮಹಾನಗರ ಪಾಲಿಕೆ ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯದ ಉಪಧನ ಮಂಜೂರಾತಿಗೊಳಿಸಲು ಕಾಲಹರಣಗೊಳಿಸಿ ವಿಳಂಬಗೊಳಿಸುತ್ತಿರುವುದನ್ನು ಖಂಡಿಸಿ ಆಗಸ್ಟ್ 24ರಂದು ಸಾಂಕೇತಿಕ ಪ್ರತಿಭಟನೆ ಮಾಡಲಾಗುವುದು ಎಂದು ಮಹಾನಗರ ಪಾಲಿಕೆ ನಿವೃತ್ತ ನೌಕರ ಸಂಘದಿಂದ ಒತ್ತಾಯ ಮಾಡಲಾಗಿದೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾನಗರ ಪಾಲಿಕೆಯಲ್ಲಿ 10 ವರ್ಷ ದಿನಗೂಲಿ ಸೇವೆ ಸಲ್ಲಿಸಿ ಸಕ್ರಮಗೊಂಡ ನಿವೃತ್ತ ನೌಕರರಿಗೆ ದಿನಗೂಲಿ ಸೇವಾ ಅವಧಿ 10 ವರ್ಷಗಳ ಪಾವತಿಸಲು 2 ವರ್ಷಗಳಿಂದ ವಿಳಂಬಿಸುತ್ತಿದ್ದಾರೆ. ಸರ್ಕಾರದ ಆದೇಶ ಮತ್ತು ಸಕ್ಷಮ ಪ್ರಾಧಿಕಾರ ಮತ್ತು ಕಾರ್ಮಿಕ ಪ್ರೌಢಾಡಳಿತ ನಿರ್ದೇಶಾಲಯಗಳನ್ನು ವಿಳಂಬಗೊಳಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದು, ಇದೇ ಆಗಸ್ಟ್ 24ರಂದು ನಿವೃತ್ತ ನೌಕರರಿಂದ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ 2021ರಲ್ಲಿ ಜನ್ಮ ತಾಳದ ಮೂಲಕ 2023ರಲ್ಲಿ ನಮ್ಮ ಅನೇಕ ಸಮಸ್ಯೆಗಳು, ಯಾಕಂದರೆ ನಮ್ಗೆ ಏನಾಗಿದೆ ಅಂತಂದರೆ DMA ಆಗಲಿ ಮಹಾನಗರ ಪಾಲಿಕೆ ಆಗಲಿ ನಮ್ಗೆ ಅಸ್ಪೃಶ್ಯರಾಗಿ ಕಾಣ್ತಾ ಇದ್ದಾರೆ. ಸರ್ಕಾರಿ ನೌಕರರಂತೆ ನಮ್ಮನ್ನು ಪರಿಗಣಿಸ್ತಾ ಇಲ್ಲ. ಏನೇ ಕೇಳ್ರಿ, ನಾವು ಅಂದೇವು ನೋಡ್ರಿ, ನಮ್ಗೆ 10 ವರ್ಷ ದಿನಗೂಲಿ ಮಾಡೀವಿ, 10 ವರ್ಷ ಆದ ಮೂಲಕ ನಮ್ಗೆ ಅರ್ಹತಾದಾಯಕ ಸೇವೆ 247 ಕೊಡ್ರಿ ಅಂದೇವು ನಾವು. ಅಂದಾಗ ಅವ್ರು ಏನು ಮಾಡಿದ್ರು, 247 ನಿಮಗೆ ಬರಲ್ರಪ್ಪ, ನಿಮಗೆ 248 ಬರ್ತದ ತೋರಿ ಅಂತ ಹೇಳಬೇಕಾಗಿತ್ತು. 7-8 ವರ್ಷ ಸತಾರಿಸಿದ್ರು. 7 ವರ್ಷ ಸತಾರಿಸಿದ ಮೂಲಕ 2025ರಲ್ಲಿ ಹೋದ ವರ್ಷ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಭಾಳ ಒಂದು ಮೈ ತೊಗೊಂಡ ಮೂಲಕ ಶರಣಪ್ರಕಾಶ್ ಪಾಟೀಲರು, ಆನಂತರ ಪ್ರಿಯಾಂಕಾ ಖರ್ಗೆ ಅವರು, ಆನಂತರ B. ಸುರೇಶ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇವರು ಒಂದು ಇದ್ರ ಮ್ಯಾಗ ಒಂದು ಸರ್ಕಾರ ಆದೇಶ ಇದ್ದರೂ ರೊಕ್ಕ ಕೊಡ್ಲಿಕ್ಕೆ ಇವ್ರು ಇನ್ಪ್ಲೇಸ್ ಮಾಡಬೇಕಾಯ್ತು. ಅಂದ್ರೆ ನಮಗೆ ಎಷ್ಟು ಮಹಾನಗರ ಪಾಲಿಕೆ ಅಂದ್ರೆ ಸ್ಥಳೀಯ ಸಂಸ್ಥೆಗಳನ್ನು ಎಷ್ಟು ನಿರ್ಲಜ್ಜವಾಗಿ ಕಾಣ್ತಾರೆ DMA ಅವರಾಗಲಿ ಮತ್ತು ಮಹಾನಗರ ಪಾಲಿಕೆಯವರಾಗಲಿ ಅನ್ನೋಕ್ಕೆ ಇದೊಂದು ಉದಾಹರಣೆ. 7-8 ವರ್ಷ ಆದ ಮೂಲಕ ನಮಗೆ ಈಗ ಕೊಟ್ಟಿದ್ದಾರೆ, ಒಟ್ಟು 150 ಮಂದಿಗೆ ಉಪದಾನ ಕೊಟ್ಟಿದ್ದಾರೆ. ಅಂದರೆ ನಾವು ದಿನಗೂಲಿ ಸೇವೆ ಮಾಡೋ ಮೂಲಕ ನಮಗೆ ಸೇವೆ ಕಮ್ಮಿ ಆಗ್ತದೆ. ಹಾಗಾಗಿ ನಮ್ಗೆ 2 ವರ್ಷ 3 ವರ್ಷ 1 ವರ್ಷ ಹಿಂಗೆ ಹಾಕಿ ಕೊಡ್ತಾರೆ. ಇದಕ್ಕೆ 2 ಕೋಟಿ ರೂಪಾಯಿಯನ್ನು ನಮ್ಮ ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆಯಲ್ಲಿ ಪ್ರಥಮವಾಗಿ ತೋಡಿದ್ದಂದರೆ ಕಲಬುರಗಿ ಮಹಾನಗರ ಪಾಲಿಕೆ ಮಾತ್ರ. ಒಟ್ಟು 250 ಮಂದಿಯಲ್ಲಿ 124 ಮಂದಿ ಪೌರ ಕಾರ್ಮಿಕರಿದ್ದಾರೆ. 124 ಮಂದಿ ಪೌರ ಕಾರ್ಮಿಕರು, 26 ಮಂದಿ ಕಚೇರಿ ಸಿಬ್ಬಂದಿಯವರು ಅಧಿಕಾರಿಗಳಿದ್ದಾರೆ. ಇದರಲ್ಲಿ ಒಟ್ಟೀಗ ನಮ್ಗೆ 2 ಕೋಟಿ ರೂಪಾಯಿಯನ್ನು ನಾವು ತೊಗೊಂಡಿದ್ದೀವಿ. ಇನ್ನೊಂದು 3-4 ಜನ ಅಷ್ಟೇ ಉಳಿದಾರೆ, ಅವು ಆಫೀಸಿಯಲ್ ಸರ್ವಿಸ್ ಬುಕ್ ಆದ್ರಿಂದ. ಇದು ತಗೋಬೇಕಾದ್ರೆ ನಮಗೆ 7-8 ವರ್ಷ ಹಿಡಿತು. ಇದರಲ್ಲಿ 10-12 ಮಂದಿ ಸತ್ತು ಹೋದರು. ರಿಟೈರ್ಡ್ ಆದ್ಮಕ ಕಾರ್ಪೊರೇಷನ್ದವರಿಗೆ ನಮ್ಗೆ ಅನಾರೋಗ್ಯ ಕಾಣೋದು ಕಾರ್ಪೊರೇಷನ್ದವ್ರಿಗೆ ಜಾಸ್ತಿ. ಯಾಕಂದರೆ ಅದ್ರಾಗ ಪೌರ ಕಾರ್ಮಿಕರು ಜಾಸ್ತಿ. ಯಾಕಂದ್ರೆ ಅವರು ಸಂಧ್ಯಾಗ ಕೆಲಸ ಮಾಡಿ ದ್ವಾಮಿ ಗಿಳಿ ಕಟ್ಸ್ಕೊಂಡು ಕಷ್ಟಪಡೋರಂದ್ರೆ ನಮ್ಮ ಪೌರ ಕಾರ್ಮಿಕರು, ಸ್ವಚ್ಛ ಮಾಡೋರೇ ಪೌರ ಕಾರ್ಮಿಕರು. ಯಾರಾದರೂ ಸತ್ತ ಹೆಣ ಒಯ್ಬೇಕಾದ್ರೆ ಪೌರ ಕಾರ್ಮಿಕರು. ಇಂಥವ್ರು ಇದರಲ್ಲಿ 10-12 ಮಂದಿ ಸತ್ತರು ಅವ್ರ ಕುಟುಂಬದವ್ರು ತಗೋಬೇಕಾಯಿತು. ಅನುಭವನ ಮಾಡ್ಕೊಳ್ಳಿಲ್ಲ. ಇದು ನನಗೆ ಭಾಳ ನೋವು, ಭಾಳ ಕಳಕಳಿಯಿಂದ ನಿಮ್ಮ ಮುಂದೆ ನಾನು ಹೇಳ್ಕೊತಾ ಇದ್ದೀನಿ. ಆದರೂ ಕೂಡ ಒಂದು ಸಚಿವರ ಒಂದು ಇದರಿಂದ ಇದು ನಮಗೆ ಕೊಟ್ಟಿದ್ದಾರೆ. ಈಗ ನಮಗೆ ಉಪದಾನ 10 ವರ್ಷ ದಿನಗೂಲಿ ಸೇವೆ ಮಾಡುವಾಗ ನಮಗೆ ಯಾವುದೇ ರಜೆ ಕೊಟ್ಟಿರಂಗಿಲ್ಲ, ಯಾವುದೇ ನಮಗೆ ಗಳಿಕೆ ರಜೆದ ಸವಲತ್ತುಗಳು ಕೊಟ್ಟಿರಂಗಿಲ್ಲ. ಅದು ಕೊಡಬೇಕಂತ ತಿಳ್ಕೊಂಡು ಸುಪ್ರೀಂ ಕೋರ್ಟ್ ತೀರ್ಪಿದೆ. ಆಮೇಲೆ ಇದು ಕೊಡಬೇಕು ಅಂತ ಹೇಳಿ ಮತ್ತು ಇದಕ್ಕೆ ಪೌರ ಕಾರ್ಮಿಕ ಇದು ಸಕ್ಷಮ ಪ್ರಾಧಿಕಾರ ಮತ್ತು ಕಾರ್ಮಿಕ ಇಲಾಖೆ ಉಪದಾನ ಪಾವತಿ ನಿಯಮದ ಅಡಿಯಲ್ಲಿ ಕೊಡಬೇಕು ಅಂತ ತಿಳ್ಕೊಂಡು ಆದೇಶ ಮಾಡಿದೆ. ಸರ್ಕಾರ ಸ್ಥಾಪಿಸಿದಂಥ ಈ ಸಂಸ್ಥೆ ಇದು ಕೂಡ ಅವರು ನಮ್ಗೆ ಕೇಳೋಣ, ನಿಮಗಿದು ಕೊಡ್ಲಿಕ್ಕೆ ಬರಲ್ಲ ಕಲ್ಯಾಣ ನಿಧಿ ಅಂತ. ಕಲ್ಯಾಣ ನಿಧಿ ಕೇಳಕತ್ತಿಲ್ಲ, ಓಯಪ್ಪ ನಾವು ದುಡ್ದಿದ್ದು ರೊಕ್ಕ ಕೇಳಕತ್ತೀವಿ. ನಾವು 10 ವರ್ಷ ನಾವು ದಿನಗೂಲಿಯಾಗಿ 145 ರೂಪಾಯಿ ಪಗಾರ ದುಡ್ದೀವಿ, 210 ರೂಪಾಯಿ ದುಡ್ದೀವಿ, 350 ದುಡ್ದೀವಿ. ಹೆಂಗಿತ್ತು ಹಂಗಂಗೆ ದುಡ್ಕೊಂಡು ಬಂದೀವಿ. ಅದು ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶ, ಆಮೇಲೆ ಸರ್ಕಾರ ಆದೇಶ ಪ್ರಕಾರ ಕೇಳಕತ್ತೀವಿ. ನಮ್ಗೇನು ಹೇಳ್ತಾರೆ, ನಿಮ್ಗೆ ಇದರೆಲ್ಲ ಡೀಟೇಲ್ಗಳು ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ ಬಂಧುಗಳೇ. ಅದ್ರಾಗ ಏನು ಹೇಳ್ತಾರೆ, 188 ಪ್ರಕಾರ ನಿಮ್ಗೆ ಕೊಡೋಕ್ಕೆ ಬರಲ್ಲ. ಅವಾಗೂ 248 ಕೇಳಾಗೂ ನಿಮ್ಗೆ ಕೊಡ್ಲಿಕ್ಕೆ ಬರಲಂತೆ ಬರೆದು ಕೊಟ್ಟರು. ಈಗಲೂ ಮತ್ತು ಕೊಡ್ಲಿಕ್ಕೆ ಬರಲಂತೆ ಬರೆದು ಕೊಡ್ತಾರೆ. ಅವಾಗ 7-8 ವರ್ಷ ಆಯಿತು. ಈಗ ಒಂದು 7-8 ವರ್ಷ ಆದ್ರೆ ನಾವು ಎಷ್ಟು ಮಂದಿ ಬದುಕ್ತೀವಿ? ಇದ್ರಾಗ
ಈಗ ನೋಡು ಒಂದು ಸುಮ್ಮ ಉದಾಹರಣೆಗೆ ಹೇಳ್ತೀನಿ ನಿಮ್ಗೆ. ಒಂದು ಫ್ಯಾಮಿಲಿಗೆ ಕೊಟ್ಟರು ಒಬ್ಬ ಹೆಣ್ಮಗಳಿಗೆ, ಅವ ಸುಮ್ಮ ಅಂತ ಜಗಳ ಆಡ್ಲಕತ್ತಾರೆ, ನನಗೆ ಯಾಕೆ ರೊಕ್ಕ ಕೊಟ್ಟಿಲ್ಲ, ನಿನಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ. ಅವ್ರು ಹೋದ್ರು. ಅವರು ಕುಟುಂಬ ಪಿಂಚಣಿದಾರ ತೊಗೊಂಡ್ರೆ ಅವ್ರಿಗೆ ಒಂದು ಅಧಿಕಾರ ಅದ, ಅವ್ರಿಗೆ ತೋರ್ತಾರೆ. ಆದ್ರೆ ಕುಟುಂಬನೂ ಇಲ್ಲ, ಪೆನ್ಷನ್ದಾರ ಇಲ್ಲ ಅಂದಾಗ ರೊಕ್ಕ ಜಗಳ. ಅಲ್ಲಿ ನನಗೆ ದುಡ್ದೀನಿ, ನನಗೆ ಕೊಡ್ರಿ, ನಾ ಆರಾಮ್ ತಿತ್ತೀನಿ, ನಾನು ಯಾರಿಗಾರಿ ಬೇಕಾದವ್ರಿಗೆ ಕೊಡ್ತೀನಿ, ನನಗೆ ಯಾರಿಗೆ ಖರ್ಚು ಮಾಡ್ಕೊತೀನಿ, ಚಂದ ಉಂಡು ತಿತ್ತೀನಿ ಅಂದ್ರೆ ಇವರು ಸರ್ಕಾರ ಆದೇಶವನ್ನು ಉಲ್ಲಂಘಿಸ್ತಾ ಇದ್ದಾರೆ, ಸುಪ್ರೀಂ ಕೋರ್ಟಿನ ಇದನ್ನು ಉಲ್ಲಂಘಿಸ್ತಾ ಇದ್ದಾರೆ. ಇದನ್ನು ನಾವು ಈಗಾಗಲೇ 17ನೇ ತಾರೀಕು ಮಹಾನಗರ ಪಾಲಿಕೆ ಮುಂದೆ ನಾವು ಪ್ರತಿಭಟನೆ ಮಾಡಿದ್ದೇವೆ. ನಮಗೆ ನೀವು ಉಪದಾನ ಕೊಡಲಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ನಾವು 13ನೇ ತಾರೀಕು ಅದರ ಡಿಟೇಲ್ ಕೊಟ್ಟಿದ್ದೀನಿ 2 ಇದರಲ್ಲಿ.